ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ ರಣರೋಚಕ ತಿರುವನ್ನು ಪಡ್ಕೊಂಡಿದ್ದು, ರಾಹುಲ್ ಗಾಂಧಿ ಆಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡಿರುವಂತಹ ಜಾರ್ಜ್ ನಿವಾಸದಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೆದಿದೆ. ಖರ್ಗೆ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವೆ ನಡೆದಂತಹ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪಕ್ಕದಲ್ಲೇ ಸಿಎಂ ಸಿದ್ದರಾಮಯ್ಯ, ಸಿಎಂ ಪಕ್ಕದಲ್ಲಿ ಡಿಸಿಎಂ ಡಿಕೆ ಪಕ್ಕದಲ್ಲಿ ಸಚಿವ ಜಾರ್ಜ್. ಈ ಒಂದೇ ಒಂದು ಫೋಟೋ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಪಾಲಿಟಿಕ್ಸ್ಗೆ ಹೊಸ ತಿರುವು ಕೊಟ್ಟಿದೆ. ಪಟ್ಟದ ಆಟಕ್ಕೆ ಅತಿ ದೊಡ್ಡ ತಿರುವು ನೀಡಿದ ಖರ್ಗೆ ಸಿದ್ದು ಡಿಕೆ ಮೀಟಿಂಗ್. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟದ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಬಣಗಳ ನಡುವೆ ಏನೆಲ್ಲ ನಡೆದಿಲ್ಲ ಹೇಳಿ. ಹೀಗಾಗಿ ಹೈಕಮಾಂಡ್ ಸಮ್ಮುಖದಲ್ಲೇ ಸಿಎಂ ಡಿಸಿಎಂ ಇಬ್ಬರನ್ನು ಕೂರಿಸಿ ಈ ಜಟಾಪಟಿಗೆ ಒಂದು ಫೈನಲ್ ಫುಲ್ ಸ್ಟಾಪ್ ಇಡಿ ಅನ್ನೋದು ಪಕ್ಷದ ಕೆಲ ನಾಯಕರ ಆಗ್ರಹ ಆಗಿತ್ತು. ಹೀಗಾಗಿ ಬೆಂಗಳೂರಿನ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ನಾಯಕರು ಅನೌಪಚಾರಿಕ ಮೀಟಿಂಗ್ ಮಾಡಿದ್ದಾರೆ. ವಿಷಯ ಅಂದ್ರೆ ಕೇರಳ ಸಿಎಂ ವಿಡಿ ಸತೀಶನ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ಇಡೀ ಹೈಕಮಾಂಡ್ ಕೇರಳದಲ್ಲಿತ್ತು. ಕೇರಳದಿಂದ ರಾಜ್ಯಕ್ಕೆ ಬರ್ತಾ ಇದ್ದ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೈ ಪ್ರೊಫೈಲ್ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರಿನ ಸಚಿವ ಕೆಜೆ ಜಾರ್ಜ್ ನಿವಾಸದಲ್ಲಿ ನಾಯಕರು ಅನೌಪಚಾರಿಕ ಮೀಟಿಂಗ್ ಮಾಡಿರೋದಕ್ಕೆ ಫೋಟೋ ಸಾಕ್ಷಿಯೂ ಇದೆ. ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ಮಾಡಿರುವ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಜಾರ್ಜ್ ನಿವಾಸದಲ್ಲಿ ಊಟಕ್ಕೆ ಸೇರಿದ್ದ ನಾಯಕರು ಸಿಎಂ ಕುರ್ಚಿ ವಿಚಾರವೂ ಚರ್ಚೆ ಮಾಡಿರೋ ಮಾಹಿತಿ ಸಿಕ್ಕಿದೆ. ಹೀಗೆ ಮತ್ತದೇ ಲಂಚ್ ಪಾಲಿಟಿಕ್ಸ್ ಮುಂದುವರೆದಿದೆ. ಇನ್ನು ಸಚಿವ ಜಾರ್ಜ್ ಯಾಕೆ ಇಲ್ಲಿ ಪ್ರಮುಖ ಆಗ್ತಾರೆ ಅಂದ್ರೆ, ಕಳೆದ ಜನವರಿಯಲ್ಲೇ ದೆಹಲಿಗೆ ಕೆಜೆ ಜಾರ್ಜ್ ರನ್ನ ರಾಹುಲ್ ಗಾಂಧಿ ಕರೆಸಿ ಮಾತನಾಡಿದ್ದರು. ಅಧಿಕಾರ ಹಂಚಿಕೆ ಸೇರಿದಂತೆ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆದಿದ್ರು. ಯಾರು ಪರ ಇದ್ದಾರೆ, ಯಾರು ವಿರೋಧ ಇದ್ದಾರೆ ಅನ್ನೋ ಮಾಹಿತಿಯನ್ನ ಪಡೆದಿದ್ರು. ಸಿಎಂ ಆಪ್ತರಾಗಿರುವ ಶಾಸಕ ಕೆಎನ್ ರಾಜಣ್ಣ ಊಹೆಯೊಂದನ್ನ ಮಾಡಿದ್ದರು. ಸಿಎಂ ಡಿಸಿಎಂ ಕೇರಳದಲ್ಲಿದ್ದಾರೆ, ರಾಹುಲ್ ಕೂಡ ಕೇರಳದಲ್ಲಿದ್ದಾರೆ, ಏನಾದ್ರೂ ಒಂದು ಬೆಳವಣಿಗೆ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದ್ದರು. ಮುಖ್ಯಮಂತ್ರಿಗಳು ಕೇರಳಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೆಂಡ್ರಮ್ನಲ್ಲೇ ಉಳಿತಾರೆ. ಅಲ್ಲೇನೆ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಡಿಕೆ ಶಿವಕುಮಾರ್ ಇರ್ತಾರೆ. ಅಲ್ಲೇನೆ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆನೂ ಕೂಡ ಇದೆ, ಆಗಿರಬಹುದು ಅಂತ ಹೇಳಿ ಪ್ರಿಡಿಕ್ಷನ್. ಏನಾದ್ರು ಅಲ್ಲೇ ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿ ಅವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಸಿಎಂ ಬದಲಾವಣೆ ಆದ್ರೆ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಲ್ಲ ಗೊತ್ತಿರೋ ವಿಚಾರವೇ ಅಂದ್ರು. ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದ್ರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು. ನಾವು ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರ್ಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವ್ರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ನೋಡಿ, ರಾಜಣ್ಣ ಅವರಿಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯವರು, ನನ್ನ ಕ್ಲಾಸ್ಮೇಟ್. ಅವರು ನನ್ನ ಬಗ್ಗೆ ಅಭಿಮಾನದ ಮಾತಾಡದೆ ಇನ್ನೇನು ಮಾತಾಡ್ತಾರೆ? ಅದರಿಂದ ಮುಂದೆದೆಲ್ಲ ನಿಮ್ಗೆ ಗೊತ್ತಿದೆ. ನಿಮಗೆ ಗೊತ್ತಿರದೇ ಇರೋದು ಏನೂ ಇಲ್ಲ ನಿಮಗೆ. ಅದರಿಂದ ಅದೆಲ್ಲ ಮುಂದೆ ಹೈಕಮಾಂಡ್ನವರು ನೋಡ್ಕೊಂತಾರೆ. ಇದೆಲ್ಲ ಬೆಳವಣಿಗೆ ಮಧ್ಯೆ ಸಿದ್ದರಾಮಯ್ಯ ಆಪ್ತ ಸಚಿವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಪವರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಾಗೆ ಸಚಿವರ ನಿವಾಸದಲ್ಲಿ ಆಪ್ತರು ಮಾತುಕತೆ ಮಾಡಿದ್ದಾರೆ. ಮುಂದಾಗುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾಯಕರು ಈಗಿನಿಂದಲೇ ತಯಾರಿ ನಡೆಸಿದ್ದಾರೆ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ 2 ದಿನಗಳ ಕಾಲ ಬ್ರೇಕ್ಗೆ ತೆರಳಿದ್ದಾರೆ. 2 ದಿನ ರಜೆ ಬಳಿಕ ಮತ್ತೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಕೆಸಿ ವೇಣುಗೋಪಾಲ್ ರಜಾ ದಿನ ಮುಗಿಯೋದನ್ನೇ ಕೆಲ ನಾಯಕರುಗಳು ಕಾಯ್ತಾ ಇದ್ದಾರೆ. ರಜೆ ಬಳಿಕ ದೆಹಲಿಗೆ ಬರೋದಕ್ಕೆ ಬುಲಾವ್ ನೀಡ್ತೀನಿ ಅಂತ ಕೇರಳದ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮದ ವೇಳೆ ರಾಜ್ಯ ನಾಯಕರಿಗೆ ಸಂದೇಶ ನೀಡಿರುವ ಮಾಹಿತಿ ಸಿಕ್ಕಿದೆ. ಬರ್ತಾರೆ ಅವರೇನು ಹೋಗ್ತಾರೆ, 1 ವಾರ ಹೋಗ್ಬೋದು, ಮತ್ತೆ ಬರ್ತಾರೆ. ಬಂದ್ಮೇಲೆ ಅದಕ್ಕೆ ಬಗ್ಗೆ ಸಂಪೂರ್ಣವಾದ ಒಂದು ಸಭೆ ಆಗ್ಬಹುದು. ಈ ಮಧ್ಯೆ ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ಅಂತ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಪರಿಶ್ರಮ ಇದ್ದ ಕಡೆ
ಇತಿಹಾಸ ಸೃಷ್ಟಿ ಹಾಗೆ ಆಗುತ್ತದೆ. ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೆದೇ ನಡೀತದೆ. ಸತ್ಯ ಇದ್ದ ಕಡೆ ಗೆಲುವು ಇದ್ದೇ ಇರ್ತದೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ದೇವರು ವರನು ಕೊಡುದಿಲ್ಲ, ಶಾಪನು ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ. ಹಂಗೆ ದೇವರು ಕೊಟ್ಟಿರೋದು 2 ಆಯ್ಕೆ, ಒಂದ್ ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಹೀಗೆ ಡಿಕೆ ಹೇಳಿರೋ ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ಮಾತು ಅಧಿಕಾರ ಹಂಚಿಕೆ ಬಗ್ಗೆ ಹೇಳಿದ್ದ, ಸಚಿವರಿಗೆ ಹೇಳಿದ್ದ, ಸಾಧನೆ ಬಗ್ಗೆ ಹೇಳಿದ್ದ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.